ಸ್ನೇಹಿತರೆ ನಮಸ್ಕಾರ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿರುವಂಥ ದರ್ಶನ್ಗೆ ನರಕ ಹೇಗಿದೆ ಅನ್ನೋದು ಬಹುಶಃ ಈ ಬಾರಿ ಅರ್ಥ ಆಗ್ತಿದೆ. ಕಳೆದ ಬಾರಿ ಜೈಲು ಸೇರಿದಂಥ ಸಂದರ್ಭದಲ್ಲಿ ಪರಪ್ಪನ ಅಗ್ರಹಾರದಲ್ಲಿ ಐಷಾರಾಮಿ ಜೀವನವನ್ನು ಸಾಗಿಸಿದಂಥ ದರ್ಶನ್ ಈ ಬಾರಿ ಅಕ್ಷರಶಃ ನರಳುವಂಥ ಪರಿಸ್ಥಿತಿಗೆ ತಂದು ಈಗ ತಳ್ಕೊಂಡಿದ್ದಾರೆ. ಇದಕ್ಕೆ ನೇರವಾದಂಥ ಹೊಣೆಗಾರಿಕೆ ದರ್ಶನ್ದೇ ಬಿಟ್ಟರೆ ಬೇರೆ ಯಾರ್ದೂ ಕೂಡ ಅಲ್ಲ. ಯಾಕಂತ ಹೇಳಿದ್ರೆ ಮೊದಲ ಬಾರಿ ಜೈಲಿಗೆ ಸೇರಿದಂಥ ಸಂದರ್ಭದಲ್ಲಿ ಅಥವಾ ಜೈಲಿಗೆ ಬಂದಿದ್ದಂಥ ಸಂದರ್ಭದಲ್ಲಿ ಮಾಡಿದಂಥ ಎಡವಟ್ಟುಗಳೇ ಈಗ ದರ್ಶನ್ಗೆ ಮುಳುವಾಗ್ತಿದೆ. ದರ್ಶನ್ ಆ್ಯಂಡ್ ಟೀಮ್ ಮಾಡಿದಂಥ ಕೆಲವೊಂದಷ್ಟು ತಪ್ಪುಗಳು ಈಗ ದರ್ಶನನ್ನು ಜೈಲಿನಲ್ಲಿ ಕುಡಿಯೋ ರೀತಿ ಮಾಡಿದೆ, ಜೊತೆಗೆ ಕಣ್ಣೀರು ಹಾಕುವಂತೆ ಮಾಡಿದೆ. ಕೊನೆಗೆ ಹೆಂಡತಿಗೆ, ಅಮ್ಮ ನೀನು ಜೈಲ ಹತ್ರ ಬರಬೇಡ, ನನ್ನ ಹಣೆ ಬರದಲ್ಲಿ ಏನಿದೆ ಅದಂತೆ ಆಗ್ಬಿಡ್ಲಿ ಅಂತಲೂ ಕೂಡ ಹೇಳುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಹಾಗಾದರೆ ದರ್ಶನ್ಗೆ ಈ ರೀತಿಯಾದಂತಹ ದಯನೀಯ ಪರಿಸ್ಥಿತಿ ಬರ್ತಿರೋದು ಯಾಕೆ? ದರ್ಶನ್ ಈಗಾಗಲೇ ಕೋರ್ಟ್ನ ಮುಂದೆ, ಜಡ್ಜಿನ ಮುಂದೆ ನಂಗೊಂಚೂರು ವಿಷಯ ಕೊಟ್ಬಿಡಿ ಸ್ವಾಮಿ ಅಂತಲೂ ಕೂಡ ಕೇಳ್ತಾರೆ ಅಂತ ಹೇಳಿದ್ರೆ ಯಾವ ರೀತಿಯಾದಂತಹ ಪರಿಸ್ಥಿತಿ ದರ್ಶನ್ಗೆ ಎದುರಾಗಿರಬಹುದು ಅಂತೇಳಿ ನಿಮ್ಗೆ ಅನಿಸುತ್ತೆ. ಎಲ್ಲದರ ಬಗ್ಗೆನೂ ಕೂಡ ಕಂಪ್ಲೀಟ್ ಮಾಹಿತಿಯನ್ನು ನಿಮ್ಮ ಮುಂದೆ ಇಡ್ತಾ ಹೋಗ್ತೀನಿ. ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ. ರೇಣುಕಸ್ವಾಮಿಯ ಹತ್ಯೆ ಪ್ರಕರಣ ಇಡೀ ದೇಶವನ್ನೇ ಸಂಚಲನವನ್ನು ಸೃಷ್ಟಿಸಿದಂಥ ಪ್ರಕರಣ. ಕಾರಣ ಏನು ಅಂತ ಹೇಳಿದ್ರೆ ಈ ಪ್ರಕರಣದಲ್ಲಿ ನೇರವಾಗಿ ಭಾಗಿಯಾಗಿದ್ದಾರೆ ದರ್ಶನ್ ಅನ್ನುವಂತಹ ಒಂದು ಆರೋಪ ಕೇಳಿ ಬಂದಂಥ ಕಾರಣಕ್ಕೋಸ್ಕರ, ಪರಿಣಾಮ ದರ್ಶನ್ ಅವರನ್ನು ಅರೆಸ್ಟ್ ಮಾಡಿದರು ಅನ್ನುವಂಥ ಕಾರಣಕ್ಕೋಸ್ಕರ. ಒಬ್ಬ ಸ್ಟಾರ್ ನಟ, ಕೋಟಿಗಟ್ಟಲೆ ಅಭಿಮಾನಿಗಳನ್ನು ಹೊಂದಿರುವಂಥ ನಟ, ಕರ್ನಾಟಕದ ನಂಬರ್ 1 ನಟ ಅಂತಲೂ ಕೂಡ ಗುರುತಿಸ್ಕೊಂಡಿರುವಂಥವನು ಕೂಡ, ಹಣದಲ್ಲಿ, ಅಭಿಮಾನಿಗಳಲ್ಲಿ ಎಲ್ಲದರಲ್ಲೂ ಕೂಡ ನಂಬರ್ 1, ನೆಚ್ಚಿನ ದಾಸ ಅಂತೇಳಿ ಕರೆಸ್ಕೊಳ್ತಿದ್ದಂತಹ ಚಾಲೆಂಜಿಂಗ್ ಸ್ಟಾರ್ ಡಿ ಬಾಸ್ ದರ್ಶನ್ ಇಂಥದ್ದೊಂದು ಪ್ರಕರಣದಲ್ಲಿ ಆರೋಪಿಯಾಗಿ ಜೈಲನ್ನು ಸೇರ್ತಾರೆ ಅಂತ ಹೇಳಿದ್ರೆ ಯಾರಿಗೆ ತಾನೇ ನಂಬೋಕ್ಕೆ ಸಾಧ್ಯ? ಯಾರು ತಾನೇ ಡೈಜೆಷನ್ ಮಾಡ್ಕೊಳ್ಳೋಕ್ಕೆ ಸಾಧ್ಯ? ನೀವೇ ಹೇಳಿ. ದರ್ಶನ್ಗೆ ಇಂತಹ ಹೀನಾಯ ಪರಿಸ್ಥಿತಿ ಬರುತ್ತೆ ಅಂತ ಹೇಳ್ಬಿಟ್ಟು ಕನಸು ಮನಸ್ಸಿನಲ್ಲೂ ಕೂಡ ಯಾರೂ ಆಲೋಚನೆಯನ್ನು ಮಾಡಿರಲಿಲ್ಲ. ಸ್ವತಃ ದರ್ಶನ್ ಕೂಡ ಇಂಥದ್ದೊಂದು ದಿನಗಳನ್ನು ನಾನು ಎದುರಿಸಬೇಕಾಗಬಹುದು ನನ್ನ ಜೀವನದಲ್ಲಿ ಅಂತೇಳ್ಬಿಟ್ಟು ಆಲೋಚನೆಯನ್ನು ಕೂಡ ಮಾಡಿರಲಿಕ್ಕಿಲ್ಲ. ಆದರೆ ರೇಣುಕಸ್ವಾಮಿಯ ಹತ್ಯೆ ಪ್ರಕರಣದಲ್ಲಿ ಜೈಲು ಸೇರಿದಂಥ ದರ್ಶನ್ಗೆ ತಾತ್ಕಾಲಿಕವಾದಂಥ ರಿಲೀಫ್ ಸಿಕ್ಕಿತ್ತು. ಯಾವಾಗ ಈ ರಿಲೀಫನ್ನು ಸುಪ್ರೀಂ ಕೋರ್ಟ್ ರದ್ದುಗೊಳಿಸ್ತೋ ವಾಪಸ್ ಜೈಲು ಸೇರಿದಂಥ ದರ್ಶನ್ ನರಕವನ್ನು ನೋಡ್ತಿದ್ದಾರೆ. ಪರಪ್ಪನ ಅಗ್ರಹಾರಕ್ಕೆ ಮೊದಲ ಬಾರಿಗೆ ಎಂಟ್ರಿ ಕೊಟ್ಟಂಥ ಸಂದರ್ಭದಲ್ಲಿ ಮಾಡಿದಂಥ ಎಡವಟ್ಟುಗಳು ಮತ್ತು ಐಷಾರಾಮಿ ಜೀವನವನ್ನು ಸಾಗಿಸುತ್ತಿದ್ದುದನ್ನು ಬಹಿರಂಗಪಡಿಸಿದಂಥ ಕಾರಣಕ್ಕೋಸ್ಕರ ಬಳ್ಳಾರಿ ಜೈಲಿಗೆ ಎತ್ತಿ ಬಿಸಾಕಲಾಗಿತ್ತು. ಯಾವಾಗ ಬಳ್ಳಾರಿ ಜೈಲಿಗೆ ಎತ್ತಂಗಡಿಯನ್ನು ಮಾಡಿದ್ರೋ ಅದಾದ ಬಳಿಕ ದರ್ಶನ್ಗೆ ಜೈಲು ವಾಸ ಹೇಗಿರುತ್ತೆ ಅನ್ನುವಂತಹ ಅರಿವಾಗಿತ್ತು. ಹೋಗಲಿ, ಬಳ್ಳಾರಿ ಜೈಲೇ ಕಷ್ಟ ಅಂತೇಳಿ ಅಂದ್ಕೊಂಡಿದ್ದಂಥ ದರ್ಶನ್ಗೆ ಬೇಲ್ ಸಿಕ್ತು. ಬೇಲ್ ಸಿಕ್ಕಿದ ಬಳಿಕ ಹೊಸ ಜೀವನ ಕಟ್ಕೊಳ್ತಾರೆ ಅನ್ನುವಂತಹ ಕನಸನ್ನು ಕಂಡಿದ್ರು. ಆದರೆ ಏನು ಮಾಡ್ತೀರಾ, ಅದರ ಒಳಗಡೆ ಸುಪ್ರೀಂ ಕೋರ್ಟ್ ಶಾಕ್ ಕೊಡ್ತು. ವಾಪಸ್ ಜೈಲಿಗೆ ಹೋಗಪ್ಪ ರಾಜ ಅಂತ ಹೇಳ್ಬಿಟ್ಟು ವಾಪಸ್ ಕಳಿಸ್ಬಿಡ್ತು. ಪರಿಣಾಮ ಪರಪ್ಪನ ಅಗ್ರಹಾರಕ್ಕೆ ಬಂದಂಥ ದರ್ಶನ್ಗೆ ಈಗ ಬಳ್ಳಾರಿ ಜೈಲೇ ಓಕೆ, ಪರಪ್ಪನ ಅಗ್ರಹಾರ ಬೇಡ ಅನ್ನುವಂಥ ಪರಿಸ್ಥಿತಿ ಬಂದಿದೆ. ಕಾರಣ ಏನು ಅಂತ ಹೇಳಿದ್ರೆ ಅಷ್ಟು ನಿಕೃಷ್ಟವಾಗಿ ದರ್ಶನನ್ನು ಇಲ್ಲಿ ನಡೆಸಿಕೊಳ್ಳಲಾಗ್ತಿದೆ ಅನ್ನುವಂತಹ ಒಂದು ಆರೋಪವೂ ಕೂಡ ಇದೆ. ಯಾಕೆ ಅಂತ ಹೇಳಿದ್ರೆ ಜೈಲು ಅಂತಲೇ ಆದರೆ ಜೈಲು ಅಂದರೆ ಇಲ್ಲಿ ಶಿಕ್ಷೆ ಮಾಡಿದವನು ಪ್ರಾಯಶ್ಚಿತ್ತವನ್ನು ಪಡೆದು ನಂತರ ಜೀವಮಾನದಲ್ಲಿ ಆ ಶಿಕ್ಷೆಯನ್ನು ಮತ್ತೆ ಅನುಭವಿಸುವ ರೀತಿ ಆಗಬಾರ್ದು, ಅಥವಾ ಆ ತಪ್ಪನ್ನು ಮತ್ತೆ ಮಾಡುವ ರೀತಿ ಆಗಬಾರ್ದು. ಅದಕ್ಕೋಸ್ಕರನೇ ಶಿಕ್ಷೆ, ಜೈಲು ಶಿಕ್ಷೆ ಅಂತೇಳಿ ಹೇಳೋದು. ಯಾವಾಗ ಜೈಲುಗಳು, ರೆಸ್ಟೋರೆಂಟ್ಗಳು ಅಥವಾ ಐಷಾರಾಮಿ ಅಪಾರ್ಟ್ಮೆಂಟ್ಗಳು ಅಥವಾ ರೆಸಾರ್ಟ್ಗಳು ಆಗ್ತಾವೋ ಆಗ ಆ ಕೈದಿಗೆ ಆತ ಮಾಡಿದ್ದು ತಪ್ಪು ಅಂತೇಳಿ ಎಲ್ಲ ಅನ್ಸೋಕ್ಕೆ ಸಾಧ್ಯ. ಇಲ್ಲೂ ಕೂಡ ಹಾಗೆ. ದರ್ಶನ್ಗೆ ಈಗ ನಿಜವಾದಂಥ ಶಿಕ್ಷೆ ಏನು, ನಿಜವಾದ್ರೆ ಜೈಲು ಯಾವುದು, ಜೈಲಿನಲ್ಲಿ ಹೇಗಿರುತ್ತೆ ಶಿಕ್ಷೆ, ಇದರ ಪರಿಚಯ ಆಗುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಬಹುಶಃ ದರ್ಶನ್ ಕನಸು ಮನಸ್ಸಿನಲ್ಲೂ ಕೂಡ ಆಲೋಚನೆ ಮಾಡಿರಲಿಕ್ಕಿಲ್ಲ ಇಂತಹ ದಿನಗಳು ನನ್ನ ಜೀವನದಲ್ಲಿ ಬರ್ತವೆ ಅಂತೇಳಿ. ಅದೇ ಕಾರಣಕ್ಕೆ ಈಗಾಗಲೇ ಕೈ ಮುಗಿದು ಜಡ್ಜಿಗಳ ಮುಂದೆ ನನಗೊಂದು ಸ್ವಲ್ಪ ವಿಷಯ ಕೊಟ್ಬಿಡಿ ಸ್ವಾಮಿ ಅಂತೇಳಿ ಕೇಳಿದ್ದು. ಅಷ್ಟಕ್ಕೆ ಸುಮ್ಮನೆ ಆಗಿಲ್ಲ, ಮಲಗೋಕ್ಕೆ ಹಾಸಿಗೆ ಬೇಕು, ಹೊತ್ಕೊಳ್ಳೋಕ್ಕೆ ಒಳ್ಳೆ ಹೊದಿಕೆಗಳು ಬೇಕು, ವಾಕಿಂಗ್ ಮಾಡೋದಕ್ಕೆ ಸ್ವಲ್ಪ ಅವಕಾಶ ಬೇಕು ಅಂತ ಹೇಳಿ, ಜೊತೆಗೆ ಊಟ ತಿಂಡಿ ಎಲ್ಲ ಅವಕಾಶಗಳನ್ನು ಕೂಡ ಕೇಳಿದಂಥ ದರ್ಶನ್ಗೆ ಒಂದಾದ್ಮೇಲೆ ಒಂದು ಶಾಕ್ಗಳು ಎದುರಾಗ್ತಿದ್ದಾವೆ. ಈಗಾಗಲೇ ಜೈಲಿನ ಅಧಿಕಾರಿಗಳು ಈತನ ಬೇಡಿಕೆ ಎಲ್ಲವನ್ನೂ ಕೂಡ, ಇವನು ನಾಳೆ ಪಲ್ಲಂಗ ಬೇಕು ಅಂತೇಳಿ ಕೇಳಿದಾನೆ, ಕೊಡೋಕ್ಕೆ ಸಾಧ್ಯನಾ ಅಂತಲೂ ಕೂಡ ಪ್ರಶ್ನೆಯನ್ನು ಮಾಡಿ ಈತನ ಎಲ್ಲ ಡಿಮ್ಯಾಂಡನ್ನು ಕೂಡ ಪೂರೈಕೆ ಮಾಡಲಿಕ್ಕೆ ಸಾಧ್ಯವಿಲ್ಲ ಸರ್ ಅಂತಲೂ ಕೂಡ ಕೋರ್ಟ್ನಲ್ಲಿ ಇದೇ ಜೈಲಿನ ಅಧಿಕಾರಿಗಳು ಹೇಳಿ ಹಾಕಿದೆ. ಈಗ ಮತ್ತಷ್ಟು ನರಕವನ್ನು ತೋರಿಸ್ತಿರುವಂಥ ಅಧಿಕಾರಿಗಳು ಜೈಲು ವಾಸ ಅಂದರೆ ಏನು, ಜೈಲಿನಲ್ಲಿ ಹೇಗಿರಬೇಕು ಅನ್ನೋದನ್ನು ಕೂಡ ಪಾಠ ಮಾಡಿ ತೋರಿಸ್ಕೊಡ್ತಾ ಇದ್ದಾರೆ. ಈಗ ಇದಕ್ಕೆ ಹೊಸದೊಂದು ಸೇರ್ಪಡೆ ಏನು ಅಂತ ಹೇಳಿದ್ರೆ ದರ್ಶನನ್ನು ಭೇಟಿ ಮಾಡೋದಕ್ಕೆ ಬಂದಂತಹ ಪತ್ನಿಗೂ ಕೂಡ ದೊಡ್ಡ ಚಾಲೆಂಜಸ್ಗಳೇ ಎದುರಾಗ್ತಿದೆ ಅನ್ನುವಂಥದ್ದು. ರೇಣುಕಸ್ವಾಮಿ ಹತ್ಯೆ ಕೇಸ್ನಲ್ಲಿ ಪರಪ್ಪನ ಅಗ್ರಹಾರ ಜೈಲಿನಲ್ಲಿರುವಂಥ ನಟ ದರ್ಶನ್ ಅವರನ್ನು ಭೇಟಿ ಮಾಡೋದಕ್ಕೆ ಅವರ ಪತ್ನಿ ವಿಜಯಲಕ್ಷ್ಮಿ ಬಂದಿದ್ರು. ಈ ವೇಳೆ ದರ್ಶನ್ ಅವರ ಸ್ಥಿತಿಯನ್ನು ಕಂಡು ವಿಜಯಲಕ್ಷ್ಮಿ ಕಣ್ಣೀರನ್ನು ಹಾಕಿದ್ದಾರೆ.
ಮೊದಲ ಬಾರಿಗೆ ದರ್ಶನ್ ಅವರನ್ನ ಜೈಲಿಗೆ ಹೋಗಿ ನೋಡಿದ್ದಂತಹ ವಿಜಯಲಕ್ಷ್ಮಿ ಈಗ ನೋಡೋದಕ್ಕೂ ಆಗ ನೋಡೋದಕ್ಕೂ ಅಜಗಜಾಂತರ ವ್ಯತ್ಯಾಸ ಇದೆ. ಮತ್ತು ಇವತ್ತು ದರ್ಶನ್ ಪರಿಸ್ಥಿತಿಯನ್ನು ನೋಡಿ ಅಕ್ಷರಶಃ ಮರಗಿ ಹೋಗಿದ್ದಾರೆ. ಮೊದಲ ಬಾರಿಗೆ ದರ್ಶನ್ ಅವರು ಜೈಲಿಗೆ ಹೋಗಿದ್ದಾಗ ಕೆಲವು ಸೌಲಭ್ಯಗಳು ಸಿಕ್ಕಿತ್ತು. ಆದರೆ ಸುಪ್ರೀಂ ಕೋರ್ಟ್ ಖಡಕ್ ಸೂಚನೆ ಬಳಿಕ ಎರಡನೇ ಸಲ ಜೈಲಿಗೆ ಮರಳಿರುವಂಥ ದರ್ಶನ್ಗೆ ಯಾವುದೇ ಹೆಚ್ಚುವರಿ ಸೌಲಭ್ಯಗಳು ಸಿಗ್ತಿಲ್ಲ. ಹೀಗಾಗಿ ನನ್ನನ್ನು ನೋಡಲು ಜೈಲಿಗೆ ಬರಬೇಡ ಅಂತ ಹೇಳ್ಬಿಟ್ಟು ದರ್ಶನ್ ಪತ್ನಿಗೆ ಹೇಳಿದ್ದಾರಂತೆ. ದರ್ಶನ್ ಅವರು ಮೊದಲ ಬಾರಿ ಈ ಕೇಸ್ನಲ್ಲಿ ಜೈಲು ಸೇರಿದಾಗ ತುಸು ಧೈರ್ಯವಾಗಿ ಇದ್ರು. ವಿಜಯಲಕ್ಷ್ಮಿ ಅವರು ಕೂಡ ದಿಟ್ಟತನವನ್ನು ಪ್ರದರ್ಶನ ಮಾಡಿದ್ರು. ಆದರೆ ಈ ಬಾರಿ ದರ್ಶನ್ ಅವರೇ ಬೇಸರದ ಮಾತುಗಳನ್ನು ಆಡ್ತಿದ್ದಾರೆ ಎನ್ನಲಾಗಿದೆ. ಎರಡನೇ ಬಾರಿ ಜೈಲಿಗೆ ಹೋದಂತಹ ಸಂದರ್ಭದಿಂದನೂ ಕೂಡ ದರ್ಶನ್ ಸಾಲು ಸಾಲು ಸಮಸ್ಯೆಗಳನ್ನು ಎದುರಿಸ್ತಿದ್ದಾರೆ. ಸರಮಾಲೆಗಳಲ್ಲಿ ಸಿಕ್ಕಿ ಒದ್ದಾಡ್ತಿದ್ದಾರೆ. ಮಲ್ಗೋದಕ್ಕೆ ಹಾಸಿಗೆ ದಿಂಬು ಇಲ್ಲದೆ ಪರದಾಡುತ್ತಿದ್ದಾರೆ. ಏನೇ ಬೇಡಿಕೆ ಇಟ್ಟರೂ ಕೂಡ ಅಧಿಕಾರಿಗಳು ಕ್ಯಾರೆ ಅಂತಿಲ್ಲ. ಒಟ್ಟಾರೆ ದರ್ಶನ್ ಅವರ ಜೈಲಿನ ಜೀವನ ಈಗ ಅಕ್ಷರಶಃ ನರಕವನ್ನು ತೋರಿಸ್ತಿದೆ. ಹೀಗಾಗಿ ತನ್ನ ಜೈಲಿನ ಜೀವನದ ಸಂಕಷ್ಟವನ್ನು ತೆರೆದಿಟ್ಟಿದ್ದಾರೆ ದರ್ಶನ್ ಪತ್ನಿಯ ಮುಂದೆ. ಮೊದಲಾದರೆ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಕುಟುಂಬಸ್ಥರಿಗೆ ಅವಕಾಶ ಸುಲಭವಾಗಿ ಸಿಗ್ತಾ ಇತ್ತು. ಆದರೆ ಸುಪ್ರೀಂ ಕೋರ್ಟ್ ಆದೇಶದ ಬಳಿಕ ಎಲ್ಲವೂ ಕೂಡ ಬದಲಾಗಿದೆ. ಪತ್ನಿ ವಿಜಯಲಕ್ಷ್ಮಿ ಕೂಡ ದರ್ಶನ್ ಅವರನ್ನು ಭೇಟಿಯಾಗೋದಕ್ಕೆ ಜೈಲಿಗೆ ಬರೋದಕ್ಕೆ ಕಷ್ಟ ಎದುರಿಸುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಜೈಲಿನ ಬಳಿ ಬಂದು ಗಂಟೆಗಟ್ಟಲೆ ಕಾದ ಬಳಿಕವಷ್ಟೇ ದರ್ಶನ್ ಅವರ ಭೇಟಿ ವಿಜಯಲಕ್ಷ್ಮಿಗೆ ಆಗ್ತಿದೆ. ಹೀಗಾಗಿ ಪತ್ನಿಯ ಪಾಡನ್ನು ನೋಡಿ ನನ್ನ ಹಣೆ ಬರದಲ್ಲಿ ಏನಿದೆಯೋ ಹಾಗೆ ಆಗ್ತದೆ, ನೀನು ಇನ್ನು ಮುಂದೆ ಜೈಲಿಗೆ ಬರಬೇಡ ಅಂತಲೂ ಕೂಡ ದರ್ಶನ್ ಕೇಳಿಕೊಂಡಿದ್ದಾರೆ. ಸದ್ಯ ಜೈಲಿನಲ್ಲಿ ದರ್ಶನ್ ಪಡುತ್ತಿರುವಂಥ ಪಾಡನ್ನು ನೋಡಿ ವಿಜಯಲಕ್ಷ್ಮಿ ಕಣ್ಣೀರನ್ನು ಹಾಕಿದ್ದಾರೆ. ದರ್ಶನ್ ಮೊದಲ ಬಾರಿ ಜೈಲು ಸೇರಿದಾಗ ಕೈದಿಯಂತೆ ಇರಲಿಲ್ಲ. ಅಲ್ಲಿ ದರ್ಶನ್ ಅವರಿಗೆ ರಾಜಾತಿಥ್ಯವನ್ನು ನೀಡಿದಂಥ ಆರೋಪ ಕೂಡ ಕೇಳಿಬಂದಿತ್ತು. ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತಹ ಜೈಲಿನ ಅಧಿಕಾರಿಗಳನ್ನು ಕೂಡ ಈಗ ಸಸ್ಪೆಂಡ್ ಮಾಡಲಾಗಿತ್ತು. ಜೊತೆಗೆ ಒಂದಷ್ಟು ಫೋಟೋಗಳು ಕೂಡ ಕೊನೆಗೆ ದರ್ಶನ್ ಅವರನ್ನು ಬಳ್ಳಾರಿ ಜೈಲಿಗೆ ಸ್ಥಳಾಂತರಿಸುವಂತೆ ಆದೇಶವನ್ನು ಕೂಡ ಮಾಡಲಾಗಿತ್ತು. ನಂತರ ಬಳ್ಳಾರಿ ಜೈಲಿನಿಂದ ಜಾಮೀನು ಪಡೆದು ಹೊರಗಡೆ ಹೋಗಿದ್ದಂಥ ದರ್ಶನ್ ನೆಮ್ಮದಿಯಾಗಿರಬೇಕು ಅಂತ ಹೇಳಿಬಿಟ್ಟು ನಿಟ್ಟುಸಿರುವಂಥ ಬಿಡುವಂಥ ಸಂದರ್ಭದಲ್ಲೇ ಸುಪ್ರೀಂ ಕೋರ್ಟ್ ಶಾಕನ್ನು ಕೊಡ್ತು. ಪರಿಣಾಮ ಜೈಲಿಗೆ ಮರಳಿ ವಾಪಸ್ ಬರಬೇಕಾಯಿತು. ದರ್ಶನ್ ಅವರ ಪಾಡು ಜೈಲಿಗೆ ಬಂದ ಬಳಿಕ ನಾಯಿ ಪಾಡಾಗಿದೆ. ಸಾಮಾನ್ಯ ಕೈದಿಗಿಂತಲೂ ಕೂಡ ಕಡೆಯಾಗಿ ದರ್ಶನನ್ನು ನೋಡುತ್ತಿದ್ದಾರೆ. ಬೆನ್ನು ನೋವಿನಿಂದ ಚಿಕಿತ್ಸೆಗೆಂದು ದರ್ಶನ್ ಜಾಮೀನು ಕೇಳಿದ್ರು ಕೂಡ ಜಾಮೀನು ಸಿಕ್ಕ ನಂತರ ಕೆಲ ಕಾಲ ಆಸ್ಪತ್ರೆಯಲ್ಲೇ ಇದ್ದು ಸಿನಿಮಾ ಶೂಟಿಂಗ್ಗಳಲ್ಲಿ ಭಾಗಿಯಾಗಿದ್ದರು. ಇನ್ನೇನು ಡೆವಿಲ್ ಸಿನಿಮಾ ರಿಲೀಸ್ ಆಗಬೇಕು ಅನ್ನೋಷ್ಟೊತ್ತೊಳಗೆ ಜಾಮೀನು ರದ್ದಾಯಿತು, ಮತ್ತೆ ಜೈಲು ಸೇರಿದರು. ಈಗ ನರಕವನ್ನು ನೋಡ್ತಿರುವಂಥ ದರ್ಶನ್ಗೆ ಈ ನರಕದಿಂದ ಸದ್ಯಕ್ಕಂತೂ ಮುಕ್ತಿ ಸಿಗುವಂಥ ಸಾಧ್ಯತೆ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ. ಇನ್ನು ವಿಜಯಲಕ್ಷ್ಮಿಗೂ ಕೂಡ ಇಲ್ಲಿ ದರ್ಶನ್ ಜೊತೆಗೆ ನರಕವನ್ನು ನೋಡುವಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ಯಾಕಂತ ಹೇಳಿದ್ರೆ ಒಬ್ಬ ಕೈದಿಯನ್ನು ನೋಡೋದಕ್ಕೆ ಎಷ್ಟು ಹೊತ್ತು ಜೈಲಿನಲ್ಲಿ ಇರಬೇಕಾಗುತ್ತೆ ಅನ್ನೋದಕ್ಕೆ ಸಾಕ್ಷಿ ಇದು. ಸಾಕಷ್ಟು ಹೊತ್ತುಗಳ ಕಾಲ ವಿಜಯಲಕ್ಷ್ಮಿ ಬಂದು ಲೈನ್ನಲ್ಲಿ ನಿಂತು ಗಂಟೆಗಟ್ಟಲೆ ಕಾದು ನಂತರ ದರ್ಶನ್ ಅವರನ್ನು ಭೇಟಿ ಮಾಡಿ, ಅದು ಕೂಡ ಎಷ್ಟೊತ್ತು ಕೊಡ್ತಾರೆ, 5ರಿಂದ 10 ನಿಮಿಷ ಕೊಡ್ಬೋದಾ, ಅಷ್ಟೇ ಹೊತ್ತು. ಅಷ್ಟೊತ್ತೊಳಗೆ ಮಾತನಾಡಿ ಎಲ್ಲ ವಿಚಾರಗಳನ್ನು ಕೂಡ ಹಂಚಿಕೊಂಡು ಬೇರೆ ಬೇರೆ ಸಂಗತಿಗಳನ್ನು ಕೂಡ ಮಾತನಾಡಿ ಬಾಗಿಲನ್ನು ಹಾಕಿ ಬಂದು ಬಿಡಬೇಕು. ಯಾಕಂತ ಹೇಳಿದ್ರೆ ಹೆಚ್ಚು ಹೊತ್ತು ಮಾತನಾಡಲಿಕ್ಕೆ ಅವಕಾಶವನ್ನು ಕೊಡೋದೇ ಇಲ್ಲ ಜೈಲಿನಲ್ಲಿ. ಈಗಲೂ ಕೂಡ ಹಾಗೆ ವಿಜಯಲಕ್ಷ್ಮಿಗೆ ಮುಂಚೆ ಆದರೆ ಕೊಡ್ತಿದ್ರೇನೋ, ಬಟ್ ಈಗ ಕೊಡ್ತಿಲ್ಲ. 5 ನಿಮಿಷ ಎಷ್ಟೇ ಇದ್ರೂ ಕೂಡ 5-10 ನಿಮಿಷದೊಳಗೆ ಮಾತಾಡಬೇಕು, ಪಟ ಏನೇನು ವಿಚಾರ ಇದೆ ಹೇಳಬೇಕು, ಬರಬೇಕು. ಈಗಲೂ ಕೂಡ ಹಾಗೆ ಮಾತನಾಡುವಂಥ ಸಂದರ್ಭದಲ್ಲಿ ಎಲ್ಲವನ್ನು ಕೂಡ ದರ್ಶನ್ ಹೇಳ್ಕೊಂಡಿದ್ದಾರೆ. ನೀನು ಇನ್ನು ಮುಂದೆ ಬರೋಕ್ಕೆ ಹೋಗಬೇಡ, ಈ ಕಷ್ಟವನ್ನು ನನಗೆ ನೋಡೋಕ್ಕೆ ಸಾಧ್ಯವಿಲ್ಲ, ನೀನು ಆರಾಮಾಗಿ ಇರು ಅಂತಲೂ ಕೂಡ ಹೇಳಿದ್ದಾರೆ. ನನ್ನ ಹಣೆಯಲ್ಲಿ ಏನು ಬರ್ತಿದೆ ಅದೆಲ್ಲವೂ ಕೂಡ ಅನುಭವಿಸಿ ಬಿಡು ಅಂತಲೂ ಕೂಡ ಹೇಳಿದ್ದಾರಂತೆ. ಹೀಗಾಗಿ ದರ್ಶನ್ಗೆ ಎಲ್ಲೋ ಒಂದು ಕಡೆ ಫಿಕ್ಸ್ ಆಗಿದೆ. ಸದ್ಯಕ್ಕಂತೂ ತನಗೆ ರಿಲೀಫ್ ಸಿಗೋದಿಲ್ಲ, ಜೀವನ ಇಷ್ಟೇ ನಂದು, ಇಲ್ಲಿಗೆ ಮುಗೀತು ಅನ್ನೋದು ಬಹುಶಃ ದರ್ಶನ್ಗೆ ಅರಿವಾದಂತಿದೆ. ಇದು ದರ್ಶನ್ ಫ್ಯಾನ್ಸ್ಗೆ ತುಂಬ ಆಘಾತಕಾರಿ ಅಂಶ. ಯಾಕಂತ ಹೇಳಿದ್ರೆ ಈ ರೀತಿ ಆಗಿಬಿಟ್ರೆ ದರ್ಶನ್ ಏನು ಮಾಡ್ತಾರೆ, ಮುಂದೆ ಹೇಗಿರ್ತಾರೆ. ಇನ್ನು ವಿಜಯಲಕ್ಷ್ಮಿ ಪರಿಸ್ಥಿತಿಯೂ ಕೂಡ ಹಾಗೆ, ಗಂಡನಿಗೋಸ್ಕರ ಈ ರೀತಿ ಕಷ್ಟಪಡ್ತಿರೋದನ್ನು ನೋಡಿದ್ರೆ ಎಂಥವರಿಗಾದರೂ ಕೂಡ ಬೇಸರ ಆಗಿ ಆಗ್ತದೆ. ಆದರೆ ಏನು ಮಾಡ್ತೀರಾ, ಎಲ್ಲರೂ ಕೂಡ ಹಣೆ ಬರ, ಅದರ ಪ್ರಕಾರನೇ ಆಗಲೇಬೇಕು, ಆಗ್ತಿದೆ ಅಷ್ಟೇ. ನಿಮಗೇನು ಅನಿಸುತ್ತೆ ಸ್ನೇಹಿತರೆ, ದರ್ಶನ್ ಈ ಪರಿಸ್ಥಿತಿಯನ್ನು ನೋಡಿದಾಗ ಒಂದು ಕಾಲದ ಹೀರೋ, ಸೂಪರ್ ಸ್ಟಾರ್, ಹೇಳಿದ್ದೆಲ್ಲ ಚಟಕ್ ಅಂತೇಳಿ ಚಿಟಕಿ ಹೊಡೆದೊಳಗೆ ಬಂದು ಕೈ ಎದುರುಗಡೆ ಕಣ್ಣೆದುರುಗಡೆ ನಿಲ್ತಿತ್ತು. ಆದರೆ ಇವತ್ತು ಏನಾಗಿದೆ ಪರಿಸ್ಥಿತಿ, ಈ ಪರಿಸ್ಥಿತಿಯನ್ನು ನೋಡಿದಾಗ ನಿಮಗೇನು ಅನಿಸುತ್ತೆ, ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ. ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನು ಮರಿಬೇಡಿ. ಧನ್ಯವಾದ.